ಕಾರ್ತಿಕ್ ಕಜಿನ್ ಈಗ ಮೇಘನ ನೋಡಿ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬಂದ್ರೆ ಅವಳು ನೋಡಿದ ತಕ್ಷಣ ಮೇಘನು ಈಗ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನಿನ್ನಿಂದಲೇ ನನ್ನ ಲೈಫ್ ಹಾಳಾಗೋಯ್ತು, ಕಾರ್ತಿಕ್ ನೀನು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವಳು ಕೂಡ ಶಾಕ್ ಆಗಿ ಏನ್ ಮಾತಾಡ್ತಾ ಇದೀಯಾ, ನಾನು ಮತ್ತೆ ಕಾರ್ತಿಕ್ ಇಬ್ರು ಕಸಿನ್ಸ್, ನಾವಿಬ್ರು ಒಟ್ಟಿಗಿದ್ದು ನೋಡಿ ನೀನ್ ತಪ್ಪು ತಿಳ್ಕೊಂಡು ಬ್ರೇಕಪ್ ಮಾಡ್ಕೊಂಡ್ಬಿಟ್ಯಾ, ನೀನ್ ಇದ್ರ ಬಗ್ಗೆ ಕಾರ್ತಿಕ್ ಹತ್ರನೇ ಕೇಳಿದ್ರೆ ಅವನೇ ನಿಜ ಹೇಳ್ತಿದ್ದಲ್ವಾ ಅಂತ ಹೇಳ್ತಾಳೆ. ನಮ್ ಹೀರೋಯಿನ್ಗೂ ಈಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ. ಈಗ ಅವಳು ನಾನು ಇವಾಗ್ಲೇ ಕಾರ್ತಿಕ್ ಹತ್ರ ಮಾತಾಡ್ಬೇಕು, ಅವ್ನು ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಹುಡುಗಿನೂ ಈಗ ನೀನ್ ಅವ್ನ ಜೊತೆ ಬ್ರೇಕಪ್ ಮಾಡ್ಕೊಂಡ್ಮೇಲೆ ಅವ್ನ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಂಬರ್ನು ಚೇಂಜ್ ಮಾಡ್ಕೊಂಡು ಮನೇನು ಖಾಲಿ ಮಾಡ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ನಮ್ ಹೀರೋಯಿನ್ ಈಗ ನನ್ನ ಕಾರ್ತಿಕ್ ನ ನೋಡ್ಲೇಬೇಕು ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅಲ್ಲಿಂದ ಮೇಘರು ಈಗ ಕ್ಯಾಬ್ ನಲ್ಲಿ ಫ್ರೆಂಡ್ ಮನೆಗೆ ಬಂದ್ರೆ ಆ ಕ್ಯಾಬ್ ಡ್ರೈವರ್ ಬ್ಯಾಗ್ ತಕೊಳ್ಳೋ ನೆಪದಲ್ಲಿ ನಮ್ ಹೀರೋಯಿನ್ ಬ್ಯಾಗ್ ಟಚ್ ಮಾಡ್ಬಿಡ್ತಾನೆ. ಅದು ನೋಡಿ ಮೇಘಾಗೂ ಈಗ ಸಿಟ್ಟು ಬಂದು ಅವನನ್ನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಅಲ್ಲಿಗೆ ಅವಳ ಫ್ರೆಂಡ್ ಬಂದು ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು, ಪೊಲೀಸಿಗೆ ಇಟ್ಕೊಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಮೇಘಾಗೂ ಕೂಡ ಹಳೆದೊಂದು ಇನ್ಸಿಡೆಂಟ್ ಆಗ್ಬೇಕು ಬರುತ್ತೆ. ಇದೇ ತರ ಒಬ್ಬ ನಮ್ ಹೀರೋಯಿನ್ ಹತ್ರ ತಪ್ಪಾಗಿ ಬಿಹೇವ್ ಮಾಡ್ಬಿಟ್ಟಿರ್ತಾನೆ. ಅವನನ್ನ ಕಾರ್ತಿಕ್ ಸರಿಯಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ಬೇಕಾದ್ರೆ ಈ ಡ್ರೈವರ್ ಕೂಡ ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವಳು ಈಗ ಫ್ರೆಂಡ್ ಹತ್ರ ತುಂಬಾ ಫೀಲ್ ಮಾಡ್ಕೊಂಡು ಕಾರ್ತಿಕ್ ಅಪಾರ್ಟ್ಮೆಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾನೆ. ಅವನು ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೋ ಇನ್ಫಾರ್ಮೇಶನ್ ನನಗೆ ಸಿಗ್ತಾ ಇಲ್ಲ. ಅವನು ಅವತ್ತೇ ನನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಬಂದ, ಆದ್ರೆ ನಾನೇ ಅವನ್ನ ಕೇರ್ ಮಾಡ್ಲಿಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊಳ್ತಾಳೆ. ಈಗ ಅವ್ನ ಫೋಟೋನೆಲ್ಲ ನೋಡ್ಕೊಂಡು ಅವ್ನು ಲಾಸ್ಟಿಗೆ ಕಳ್ಸಿದ್ ವಾಯ್ಸ್ ಮೆಸೇಜ್ ನ ಕೇಳಿಸ್ಕೊಳ್ತಾ ಇರ್ತಾಳೆ. ಅಲ್ಲಿಂದ ಸ್ವಲ್ಪ ದಿನಗಳು ಕಳೆದು ಹೋಗ್ಬಿಡುತ್ತೆ. ಇವಳು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಯಾಬ್ ನಲ್ಲಿ ಬರ್ತಾ ಇರ್ತಾಳೆ. ಅವಳು ಈಗ ಕ್ಯಾಬ್ ಡ್ರೈವರ್ ಹತ್ರ ಅಣ್ಣ ನನ್ನ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಸ್ವಲ್ಪ ಚಾರ್ಜಿಗೆ ಹಾಕ್ತಾರೆ ಅಂತ ಹೇಳಿ ಮೊಬೈಲ್ ನ ಕೊಡೋದಕ್ಕೆ ಹೋಗ್ತಾಳೆ. ಆದ್ರೆ ಅಲ್ಲಿರೋ ಡ್ರೈವರ್ ಬೇರೆ ಯಾರು ಅಲ್ಲ, ಇವಳ ಜೊತೆ ಮಿಸ್ಬಿಹೇವ್ ಮಾಡಿರ್ತಾರಲ್ವಾ ಅವನೇ ಇವನು. ಅವನು ಈಗ ಇವಳು ನೋಡಿ ನಕ್ಬಿಟ್ಟು ಅವಳನ್ನ ಮಾಮೂಲಿ ಕರ್ಕೊಂಡು ಹೋಗೋ ರೋಡ್ ನ ಬಿಟ್ಟು ಶಾರ್ಟ್ ಕಟ್ ಅಂತ ಹೇಳಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಮೇಘಾನು ಈಗ ಅವನು ನೋಡಿ ತುಂಬಾ ಭಯ ಪಡ್ತಾ ಇರ್ತಾಳೆ. ಅವನು ಈಗ ಅವ್ನ ಖಾಲಿ ಜಾಗದಲ್ಲಿ ಗಾಡಿನ ನಿಲ್ಸಿ, ಇಲ್ಲಿರೋದು ನಾವಿಬ್ರೆ, ನಿನ್ ಕೈನಲ್ಲಿ ಏನ್ ಮಾಡೋದಕ್ಕಾಗತ್ತೆ, ಅವತ್ತೇನೋ ದೊಡ್ಡದಾಗಿ ಪೊಲೀಸ್ ಕರಿತೀನಿ ಅಂತ ಹೇಳ್ತಾ ಇದ್ದೆ, ಇವಾಗ ಧೈರ್ಯ ಇದ್ರೆ ಕರಿ ಅಂತ ಹೇಳ್ತಾ ಇರ್ತಾನೆ. ಆಗ್ಲೇನೆ ದಿಢೀರ್ ಅಂತ ಯಾರೋ ಬಂದ್ಬಿಟ್ಟು ಕಾರ್ ವಿಂಡೋನ ತರ್ತಾ ಇರ್ತಾರೆ. ಯಾರಪ್ಪ ಅದು ಅಂತ ನೋಡ್ತಾ ಇದ್ರೆ ಅದು ನಮ್ ಕಾರ್ತಿಕ್. ಈಗ ಅವನು ಒಳಗಡೆ ಬಂದವನೇ ಪೊಲೀಸ್ ತರ ಅವನ್ನ ಬೈದ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಅವಳನ್ನ ಯಾಕೆ ಬೇರೆ ರೂಟಿಂದ ಕರ್ಕೊಂಡ್ ಬಂದೆ, ಇನ್ನೊಂದ್ಸಲ ಈ ತರ ತಪ್ಪು ಮಾಡಿದ್ರೆ ಅಷ್ಟೇ ಅಂತ ಹೇಳಿ ಮೇಘನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಡೈಲಿ ನಾನು ಸೇಫ್ ಆಗಿ ಹೋಗ್ತಾ ಇದೀನೋ ಇಲ್ವೋ ಅಂತ ಹೇಳಿ ಫಾಲೋ ಮಾಡ್ತಾ ಇದೀಯ ಅಂತ ಹೇಳಿ ಮೇಘ ಈಗ ಕಾರ್ತಿಕ್ ಹತ್ರ ಕೇಳ್ತಾಳೆ. ಅದು ಕಾರ್ತಿಕ್ ಕೂಡ ಹೌದು ಅಂತ ಹೇಳ್ತಾನೆ. ಆಕ್ಚುಲಿ ಇಬ್ರು ಲವ್ ಮಾಡ್ತಾ ಇರ್ಬೇಕಾದ್ರೆ ಕ್ಯಾಬ್ ನ ಬುಕ್ ಮಾಡೋದಕ್ಕೆ ಅಂತ ಹೇಳಿ ಒಂದೇ ಅಕೌಂಟ್ ನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರಿಂದಲೇ ಮೇಘ ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಸೇಫ್ ಆಗಿ ಹೋಗ್ತಾ ಇದ್ದಾಳೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾನೆ ಇರ್ತಾನೆ. ಈ ವಿಷಯ ಮೇಘಗೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗುತ್ತೆ. ಫೈನಲಿ ಮತ್ತೆ ಇಬ್ರು ಅಲ್ಲಿ ಒಂದಾಗ್ಬಿಡ್ತಾರೆ.